5,000 ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡ್ಬೇಕು, ಮಾರ್ಚ್ ಅಲ್ಲಿ ಕೊಡ್ಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡ್ಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರು ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡ್ಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕ್ಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡ್ಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋ ಅಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗ್ ನೋಡ್ಕೊಂಡಿದ್ರು. ನಾವು ಅದನ್ನ ಕೆದಕಿ ತೆಗ್ದಿದ್ದೀರಿ ಈಚೆ. ಈಗ ಅವರು ಬಟಾ ಬಯಲಾಗಿದ್ದಾರೆ. ನಮ್ ಪ್ರಶ್ನೆ ಅದಲ್ಲ. 1,25,26 ಲಕ್ಷ ಜನ ಅಂದ್ರೆ ಆಲ್ಮೋಸ್ಟ್ ಆಲ್ ಇಂಟು 4 ಹಾಕೊಂಡ್ರೆ ಎಷ್ಟಾಯ್ತು? 4 ಕೋಟಿ ಜನಕ್ಕೆ ರೀಚ್ ಆಗ್ಬೇಕಾಯ್ತು ಹಣ ಇದು. ಆ 4 ಕೋಟಿ ಜನಗಳ ಹಣವನ್ನ ತಿಂದಿದಾರಲ್ಲ ಇದು. ಇವ್ರು ಮಾನ ಮರ್ಯಾದೆ ಏನೈತಿ ಇವ್ರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಆ ಬಡವರ ಹಣ, ಬಡವರಿಗೆ ನಾವು ಸೇವೆ ಮಾಡ್ತೀರಿ ಅಂತಲ್ಲ, ಆ ಬಡವ್ರ ಸೇವೆ ಮಾಡೋ ಹಣದಲ್ಲೇ ಲೂಟಿ ಮಾಡಿದ್ದಾರೆ. ಇದು ನಮ್ ಪ್ರಶ್ನೆ. ಅದಕ್ಕೆ ಈ ಮಂತ್ರಿ ಇದಾರಲ್ಲ, ಅಹಂಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಫೋನ್ ಮಾಡಿ ಯಾವುದೇ ದಾಖಲೆಗಳನ್ನ ಬಿಜೆಪಿಯವ್ರು ಕೊಡಬಾರ್ದು ಅಂತೇಳಿ ಎಲ್ಲರಿಗೂ ಧಮಕಿ ಹಾಕಿದ್ದಾರೆ. ನಾವು ಕಷ್ಟ ಬಿದ್ದು 10 ಜಿಲ್ಲೆ ತಗೊಂಡಿದ್ರಿ, ಎಲ್ಲೂ ಕೊಟ್ಟಿಲ್ಲ. ಈಗ ಒಬ್ಬ ರಾಜ್ಯದ ಮಂತ್ರಿ ಇಡೀ 2.5 ವರ್ಷದ ಅವರ ಆಡಳಿತದಲ್ಲಿ ಕ್ಷಮಾಪಣೆ ಕೇಳಿರೋದು ಇದೇ ಫಸ್ಟ್. ಇದೇ ಸರ್ಕಾರಕ್ಕೆ ಹಿನ್ನಡೆ. ಅಂದ್ರೆ ಮೋಸ ಮಾಡ್ತಾರೆ, ಕ್ಷಮಾಪಣೆ ಕೇಳ್ತಾರೆ ಅಂತ ಪ್ರೂವ್ ಆಯ್ತಲ್ಲ. ಇದು ಒಂದು ದಾಖಲೆ. ಸರ್, ಈಗ ಮಹಿಳೆ ಅನ್ನುವಂಥದ್ದನ್ನ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಸರ್, ಮಾಡೋದೆಲ್ಲ. ಊನಪ್ಪ, ಮಾಡೋದೆಲ್ಲ ಮಾಡೋದು, ಆಮೇಲೆ ಮಹಿಳೆ ಅನ್ನೋದು. ನಾನು ಅದಕ್ಕೆ ಹೇಳಿದೆ, ಸದನದ ನಿಯಮಾವಳಿ ಪ್ರಕಾರ ಮಂತ್ರಿ ಅಂತ ಇದೆ. ಈಗ ಸ್ವೇರಿಂಗ್ ಮಾಡ್ಬೇಕಾದ್ರೆ ಗವರ್ನರ್ ಅವರು ಮಹಿಳಾ ಮಂತ್ರಿ ಅಂತ ಏನು ಅನೌನ್ಸ್ ಮಾಡಲ್ಲ. ಯಾರೋ ಇದು ನ್ಯಾಯಾಧೀಶರಾದ್ರು ಅಂತ ಇಟ್ಕೋ, ಅವ್ರನ್ನ ಮಹಿಳಾ ಅಂತ ಅನೌನ್ಸ್ ಮಾಡಲ್ಲ. MLA ಆದಾಗ ಏನು ಅನೌನ್ಸ್ ಮಾಡಲ್ಲ. ಎಲ್ಲರೂ ಒಂದೇ. ನಮ್ಮ ಕಾನೂನಲ್ಲಿ ಮಹಿಳೆ ಮತ್ತು ಪುರುಷರು ಸಮಾನರು. ಆ ದೃಷ್ಟಿಯಿಂದ ಇದರಲ್ಲಿ ಮಹಿಳೆ ಪ್ರಶ್ನೆ ಬರಲ್ಲ. ಆ ಶೆಲ್ಟರ್ ತಗೊಂಡು ಹೋಗಿ ನೆನ್ನೆ ವಿಧಾನಸಭೆಯಲ್ಲಿ ಬಹಳ ಅವಮಾನವನ್ನ ಅನುಭವಿಸಿದ್ದಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು, ದುಡ್ಡು ಲೂಟಿ ಯಾಕೆ ಹೊಡೆದ್ರಿ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. 5,000 ಕೋಟಿ ಎಲ್ಲೋಯ್ತು? ಯಾರ ಜಾಬಿಗೆ ಹೋಯ್ತು? ಆ ಬಡವರು ಶಾಪ ಆಗ್ತಾ ಇದ್ದಾರೆ. ಅವ್ರಿಗೆ ಮೋಸ ಮಾಡಿದಿರಲ್ಲ, ನಿಮ್ ಸರ್ಕಾರಕ್ಕೆ ಒಳ್ಳೇದಾಗುತ್ತಾ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ ಬಿಜೆಪಿ ಇದನ್ನ ಹೋರಾಟವನ್ನ ನಾವು ತೆಗೆದುಕೊಂಡಿದ್ದೀರಿ. ಇದನ್ನ ವಿಧಾನಸಭೆ ಹೊರಗಡೆನೂ ಹೋರಾಟವನ್ನ ಮಾಡೋ ಮುಖಾಂತರ ಆ 5,000 ಕೋಟಿ ಎಲ್ಲಿವರೆಗೂ ಆ ಹೆಣ್ಮಕ್ಳಿಗೆ ಅಂದ್ರೆ 4,000 ರೂಪಾಯಿ ಕೊಡ್ಬೇಕು ಅವರು, ಆ 4,000 ರೂಪಾಯಿ ಹಾಕೋವರೆಗೂ ಹೋರಾಟವನ್ನ ನಾವು ಮುಂದುವರಿಸ್ತೀವಿ. DBT ಇಂದಾನೇ ಕಟ್ ಮಾಡಿರೋದು. DBT ಒತ್ತೋರು ಯಾರು? ಮನುಷ್ಯನೇ, ಇಲಾಖೆನೆ ಒತ್ತೋದು, ಮಂತ್ರಿನೇ ಒತ್ತಬೇಕು. ಇಡೀ ರಾಜ್ಯಕ್ಕೆ ಒಂದೇ ಸರಿ ಹೋಗೋ ದೃಷ್ಟಿಯಿಂದ ಅದೊಂದು ಕಾರ್ಯಕ್ರಮ ಮಾಡ್ತಾರೆ. ಮಂತ್ರಿನೋ ಮುಖ್ಯಮಂತ್ರಿನೋ ಕರೆದು ಆ DBT ಒತ್ತೋದು. ಏನು ಹೊಸ್ದಾಗೇನು DBT ಇಲ್ಲ, ನಾವಿದ್ದಾಗೆ DBT ಮಾಡಿದ್ರಿ. ಪರಿಹಾರ ಕೊಡ್ಬೇಕಾದ್ರೆ DBT ಮುಖಾಂತರನೇ ಕೊಡ್ತಾ ಇದ್ರಿ, ಟ್ರಾನ್ಸ್ಪರೆಂಟ್ ಆಗಾಗ್ಲಿ ಅಂತ. ಅದು ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಮೋಸ. ಇದು 5,000 ಕೋಟಿ ಪಾಪರಾಗಿದೆ. ಸರ್ಕಾರದ ಹತ್ರ ದುಡ್ಡಿರ್ಲಿಲ್ಲ. ಆ ದುಡ್ಡಿಲ್ದೆ ಇದಕ್ಕೋಸ್ಕರ ಯಾಮಾರಿಸಿದಾರೆ ಅಷ್ಟೇ. ಬಡವ್ರು ಕೇಳಿದ್ರೆ ಬಡವ್ರು ಯಾರು ಕ್ವಶನ್ ಮಾಡಲ್ಲ. ಅದಕ್ಕೆ ಅದರಲ್ಲಿ ಕಟ್ಟು ಹೊಡೆದಿದ್ದಾರೆ. ಹೊಡಿಬೇಕಾಯ್ತು, ಈ ಮಂತ್ರಿಗಳ ಸಂಬಳದಲ್ಲಿ ಹೊಡಿಬೇಕಾಯ್ತು. ಅದ್ ಬಿಟ್ಬಿಟ್ಟು ಬಡವ್ರಿಗೆ ಸೇರ್ಬೇಕಾಯ್ತು ಹಣದಲ್ಲಿ ಮೋಸ ಮಾಡಿದ್ರಲ್ಲ. ಇದು ರಾಜ್ಯದ ಬಡವರಿಗೆ ಮಾಡದಂತ ಮೋಸ, ಶಾಪ. ನಿಮ್ಗೆ ಆ ಶಾಪ ತಟ್ಟುತ್ತೆ. ಕಾಂಗ್ರೆಸ್ ಸರ್ವನಾಶ ಆಗೋತದೆ. ಮತ್ತೆ 5,000 ಕೋಟಿ ಎಲ್ಲೋಯ್ತು? ಈಗ ಖಾಲಿ ಆಗಿಲ್ಲ ಅಂದ್ರೆ 5,000 ಕೋಟಿ ಯಾಕೆ ಹೋಯ್ತು? ಅವನು ಲೈಬ್ರರಿಯನ್ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ನನ್ಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ. ಯಾಕೆ ಮಾಡ್ಕೊಂಡ? ಒಬ್ಬ ಗ್ರಾಮ ಪಂಚಾಯಿತಿ ಕಾರ್ಮಿಕ, ಅವನಿಗೆ 2 ವರ್ಷದಿಂದ ಸಂಬಳ ಕೊಟ್ಟಿಲ್ಲ. ಯಾಕೆ ಮಾಡ್ಕೊಂಡ? ಈಗ ಸಾರಿಗೆ ಇಲಾಖೆಯವರು 4 ಬಾರಿ ಸ್ಟ್ರೈಕ್ ಮಾಡವ್ರೆ. 4,400-500 ಕೋಟಿ ಕೊಡಬೇಕು ಅಂತ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಈಗ 3 ತಿಂಗಳಿಂದ ಇದು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಖಜಾನೆ ತುಂಬಿದ್ರೆ ಪ್ರತಿ ತಿಂಗಳು ಪಟ್ ಅಂತ ಹೇಳೋದಲ್ಲ. ರಾಹುಲ್ ಗಾಂಧಿ ಬಂದು ಕಟ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಳಿಗೆ ಅದ್ಯಾರೋ ಮಾದೇವಪ್ಪ, ಕಾಕಾ ಪಾಟೀಲ್ ಎಲ್ಲ ಆಗೋಯ್ತು. ಕಾಕಾನೂ ಇಲ್ಲ, ಈಗ ಯಾರೂ ಇಲ್ಲ.
ಯಾರು ಇಲ್ಲ, ಕಾಕಾನೂ ಇಲ್ಲ, ಡ್ಯಾಡಿನೂ ಇಲ್ಲ, ಮಮ್ಮಿನೂ ಇಲ್ಲ, ಆ ಸ್ಥಿತಿಗೆ ಬಂದಿದೆ ಇವತ್ತು. ಅದರಿಂದ ಈ ಸರ್ಕಾರ ಪಾಪರಾಗೌಟಿದೆ. ಹಣ ಇಲ್ಲ, ಯಾವುದೇ ಯೋಜನೆ ಆಗ್ತಾ ಇಲ್ಲ. ಇಡೀ ರಸ್ತೆಗಳೆಲ್ಲ ಆಳ ಬಿದ್ದು ಗುಂಡಿ ಬಿದ್ದು ನೂರಾರು ಜನ ಸಾಯ್ತಾ ಇದ್ದಾರೆ. ಆದರೂ ಈ ಸರ್ಕಾರಕ್ಕೆ ಅದೇನು ಮುಟ್ಟೆ ಇಲ್ಲ. ದುಡ್ಡು ಲೂಟಿ 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 ಲೂಟಿ, ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಲೂಟಿ, ತಹಸೀಲ್ದಾರ್ ಲೂಟಿ, ಎಲ್ಲದರಲ್ಲೂ ಲೂಟಿ ಮಾಡ್ಕೊಂಡಿದ್ದಾರೆ. ಓಕೆ, 5,000 ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರು ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕ್ಬೇಕು ಅಂದ್ರೆ ಮಾತ್ರ ಆ ಥರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡ್ಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋ ಅಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೆದಕಿ ತೆಗ್ದಿದ್ದೀರಿ ಈಚೆ. ಈಗ ಅವರು ಬಟಾ ಬಯಲಾಗಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ. 1,25,26 ಲಕ್ಷ ಜನ ಅಂದ್ರೆ ಆಲ್ಮೋಸ್ಟ್ ಆಲ್ ಇಂಟು 4 ಹಾಕೊಂಡ್ರೆ ಎಷ್ಟಾಯ್ತು? 4 ಕೋಟಿ ಜನಕ್ಕೆ ರೀಚ್ ಆಗ್ಬೇಕಾಯ್ತು ಹಣ ಇದು. ಆ 4 ಕೋಟಿ ಜನಗಳ ಹಣವನ್ನ ತಿಂದಿದಾರಲ್ಲ ಇದು. ಇವರು ಮಾನ ಮರ್ಯಾದೆ ಏನೈತಿ ಇವ್ರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಆ ಬಡವರ ಹಣ, ಬಡವ್ರಿಗೆ ನಾವು ಸೇವೆ ಮಾಡ್ತೀರಿ ಅಂತಲ್ಲ, ಆ ಬಡವ್ರ ಸೇವೆ ಮಾಡೋ ಹಣದಲ್ಲೇ ಲೂಟಿ ಮಾಡಿದ್ದಾರೆ. ಇದು ನಮ್ಮ ಪ್ರಶ್ನೆ. ಅದಕ್ಕೆ ಈ ಮಂತ್ರಿ ಇದಾರಲ್ಲ, ಅಹಂಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಫೋನ್ ಮಾಡಿ ಯಾವುದೇ ದಾಖಲೆಗಳನ್ನ ಬಿಜೆಪಿಯವ್ರು ಕೊಡಬಾರ್ದು ಅಂತೇಳಿ ಎಲ್ಲರಿಗೂ ಧಮಕಿ ಹಾಕಿದ್ದಾರೆ. ನಾವು ಕಷ್ಟ ಬಿದ್ದು 10 ಜಿಲ್ಲೆ ತಗೊಂಡಿದ್ರಿ, ಎಲ್ಲೂ ಕೊಟ್ಟಿಲ್ಲ. ಈಗ ಒಬ್ಬ ರಾಜ್ಯದ ಮಂತ್ರಿ ಇಡೀ 2.5 ವರ್ಷದ ಅವರ ಆಡಳಿತದಲ್ಲಿ ಕ್ಷಮಾಪಣೆ ಕೇಳಿರೋದು ಇದೇ ಫಸ್ಟ್. ಇದೇ ಸರ್ಕಾರಕ್ಕೆ ಹಿನ್ನಡೆ. ಅಂದ್ರೆ ಮೋಸ ಮಾಡ್ತಾರೆ, ಕ್ಷಮಾಪಣೆ ಕೇಳ್ತಾರೆ ಅಂತ ಪ್ರೂವ್ ಆಯ್ತಲ್ಲ, ಇದು ಒಂದು ದಾಖಲೆ. ಸರ್, ಈಗ ಮಹಿಳೆ ಅನ್ನುವಂಥದ್ದನ್ನ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಸರ್, ಮಾಡೋದೆಲ್ಲ. ಊನಪ್ಪ, ಮಾಡೋದೆಲ್ಲ ಮಾಡೋದು, ಆಮೇಲೆ ಮಹಿಳೆ ಅನ್ನೋದು. ನಾನು ಅದಕ್ಕೆ ಹೇಳಿದೆ, ಸದನದ ನಿಯಮಾವಳಿ ಪ್ರಕಾರ ಮಂತ್ರಿ ಅಂತ ಇದೆ. ಈಗ ಸ್ವೇರಿಂಗ್ ಮಾಡ್ಬೇಕಾದ್ರೆ ಗವರ್ನರ್ ಅವರು ಮಹಿಳಾ ಮಂತ್ರಿ ಅಂತ ಏನು ಅನೌನ್ಸ್ ಮಾಡಲ್ಲ. ಯಾರೋ ಇದು ನ್ಯಾಯಾಧೀಶರಾದ್ರು ಅಂತ ಇಟ್ಕೋ, ಅವ್ರನ್ನ ಮಹಿಳಾ ಅಂತ ಅನೌನ್ಸ್ ಮಾಡಲ್ಲ. MLA ಆದಾಗ ಏನು ಅನೌನ್ಸ್ ಮಾಡಲ್ಲ. ಎಲ್ಲರೂ ಒಂದೇ. ನಮ್ಮ ಕಾನೂನಲ್ಲಿ ಮಹಿಳೆ ಮತ್ತು ಪುರುಷರು ಸಮಾನರು. ಆ ದೃಷ್ಟಿಯಿಂದ ಇದರಲ್ಲಿ ಮಹಿಳೆ ಪ್ರಶ್ನೆ ಬರಲ್ಲ. ಆ ಶೆಲ್ಟರ್ ತಗೊಂಡು ಹೋಗಿ ನೆನ್ನೆ ವಿಧಾನಸಭೆಯಲ್ಲಿ ಬಹಳ ಅವಮಾನವನ್ನ ಅನುಭವಿಸಿದ್ದಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು ದುಡ್ಡು ಲೂಟಿ ಯಾಕೆ ಹೊಡೆದ್ರಿ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. 5,000 ಕೋಟಿ ಎಲ್ಲೋಯ್ತು? ಯಾರ ಜಾಬಿಗೆ ಹೋಯ್ತು? ಆ ಬಡವರು ಶಾಪ ಆಗ್ತಾ ಇದ್ದಾರೆ. ಅವ್ರಿಗೆ ಮೋಸ ಮಾಡಿದಿರಲ್ಲ, ನಿಮ್ ಸರ್ಕಾರಕ್ಕೆ ಒಳ್ಳೇದಾಗುತ್ತಾ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ ಬಿಜೆಪಿ ಇದನ್ನ ಹೋರಾಟವನ್ನ ನಾವು ತೆಗೆದುಕೊಂಡಿದ್ದೀರಿ. ಇದನ್ನ ವಿಧಾನಸಭೆ ಹೊರಗಡೆನೂ ಹೋರಾಟವನ್ನ ಮಾಡೋ ಮುಖಾಂತರ ಆ 5,000 ಕೋಟಿ ಎಲ್ಲಿವರೆಗೂ ಆ ಹೆಣ್ಮಕ್ಳಿಗೆ ಅಂದ್ರೆ 4,000 ರೂಪಾಯಿ ಕೊಡ್ಬೇಕು ಅವರು, ಆ 4,000 ರೂಪಾಯಿ ಹಾಕೋವರೆಗೂ ಹೋರಾಟವನ್ನ ನಾವು ಮುಂದುವರಿಸ್ತೀವಿ. DBT ಇಂದನೇ ಕಟ್ ಮಾಡಿರೋದು. DBT ಒತ್ತೋರು ಯಾರು? ಮನುಷ್ಯನೇ, ಇಲಾಖೆನೆ ಒತ್ತೋದು, ಮಂತ್ರಿನೇ ಒತ್ತಬೇಕು. ಇಡೀ ರಾಜ್ಯಕ್ಕೆ ಒಂದೇ ಸರಿ ಹೋಗೋ ದೃಷ್ಟಿಯಿಂದ ಅದೊಂದು ಕಾರ್ಯಕ್ರಮ ಮಾಡ್ತಾರೆ. ಮಂತ್ರಿನೋ ಮುಖ್ಯಮಂತ್ರಿನೋ ಕರೆದು ಆ DBT ಒತ್ತೋದು. ಏನು ಹೊಸ್ದಾಗೇನು DBT ಇಲ್ಲ, ನಾವಿದ್ದಾಗೆ DBT ಮಾಡಿದ್ರಿ. ಪರಿಹಾರ ಕೊಡ್ಬೇಕಾದ್ರೆ DBT ಮುಖಾಂತರನೇ ಕೊಡ್ತಾ ಇದ್ರಿ, ಟ್ರಾನ್ಸ್ಪರೆಂಟ್ ಆಗಾಗ್ಲಿ ಅಂತ. ಅದು ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಮೋಸ. ಇದು 5,000 ಕೋಟಿ ಪಾಪರಾಗಿದೆ. ಸರ್ಕಾರದ ಹತ್ರ ದುಡ್ಡಿರ್ಲಿಲ್ಲ. ಆ ದುಡ್ಡಿಲ್ದೆ ಇದಕ್ಕೋಸ್ಕರ ಯಾಮಾರಿಸಿದಾರೆ ಅಷ್ಟೇ. ಬಡವ್ರು ಕೇಳಿದ್ರೆ ಬಡವ್ರು ಯಾರು ಕ್ವಶನ್ ಮಾಡಲ್ಲ. ಅದಕ್ಕೆ ಅದರಲ್ಲಿ ಕಟ್ಟು ಹೊಡೆದಿದ್ದಾರೆ. ಹೊಡಿಬೇಕಾಯ್ತು, ಈ ಮಂತ್ರಿಗಳ ಸಂಬಳದಲ್ಲಿ ಹೊಡಿಬೇಕಾಯ್ತು. ಅದ್ ಬಿಟ್ಬಿಟ್ಟು ಬಡವ್ರಿಗೆ ಸೇರ್ಬೇಕಾಯ್ತು ಹಣದಲ್ಲಿ ಮೋಸ ಮಾಡಿದ್ರಲ್ಲ. ಇದು ರಾಜ್ಯದ ಬಡವರಿಗೆ ಮಾಡದಂತ ಮೋಸ, ಶಾಪ. ನಿಮ್ಗೆ ಆ ಶಾಪ ತಟ್ಟುತ್ತೆ. ಕಾಂಗ್ರೆಸ್ ಸರ್ವನಾಶ ಆಗೋತದೆ. ಮತ್ತೆ 5,000 ಕೋಟಿ ಎಲ್ಲೋಯ್ತು? ಈಗ ಖಾಲಿ ಆಗಿಲ್ಲ ಅಂದ್ರೆ 5,000 ಕೋಟಿ ಯಾಕೆ ಹೋಯ್ತು? ಅವನು ಲೈಬ್ರರಿಯನ್ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ನನ್ಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ. ಯಾಕೆ ಮಾಡ್ಕೊಂಡ? ಒಬ್ಬ ಗ್ರಾಮ ಪಂಚಾಯಿತಿ ಕಾರ್ಮಿಕ, ಅವನಿಗೆ 2 ವರ್ಷದಿಂದ ಸಂಬಳ ಕೊಟ್ಟಿಲ್ಲ. ಯಾಕೆ ಮಾಡ್ಕೊಂಡ? ಈಗ ಸಾರಿಗೆ ಇಲಾಖೆಯವರು 4 ಬಾರಿ ಸ್ಟ್ರೈಕ್ ಮಾಡವ್ರೆ.
4,000 400-500 ಕೋಟಿ ಕೊಡಬೇಕು ಅಂತ ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಈಗ 3 ತಿಂಗಳಿಂದ ಇದು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಖಜಾನೆ ತುಂಬಿದ್ರೆ ಪ್ರತಿ ತಿಂಗಳು ಪಟಾ ಪಟ್ ಅಂತ ಹೇಳೋದಲ್ಲ. ರಾಹುಲ್ ಗಾಂಧಿ ಬಂದು ಕಟಾ ಕಟ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಳಿಗೆ ಅದ್ಯಾರೋ ಮಾದೇವಪ್ಪ, ಕಾಕಾ ಪಾಟೀಲ್ ಎಲ್ಲ ಆಗೋಯ್ತು. ಕಾಕಾನೂ ಇಲ್ಲ ಈಗ, ಯಾರೂ ಇಲ್ಲ, ಕಾಕಾನೂ ಇಲ್ಲ, ಡ್ಯಾಡಿನೂ ಇಲ್ಲ, ಮಮ್ಮಿನೂ ಇಲ್ಲ. ಆ ಸ್ಥಿತಿಗೆ ಬಂದಿದೆ ಇವತ್ತು. ಅದರಿಂದ ಈ ಸರ್ಕಾರ ಪಾಪರಾಗೌಟಿದೆ. ಹಣ ಇಲ್ಲ, ಯಾವುದೇ ಯೋಜನೆ ಆಗ್ತಾ ಇಲ್ಲ. ಇಡೀ ರಸ್ತೆಗಳೆಲ್ಲ ಆಳ ಬಿದ್ದು ಗುಂಡಿ ಬಿದ್ದು 100 ಜನ ಸಾಯ್ತಾ ಇದ್ದಾರೆ. ಆದರೂ ಈ ಸರ್ಕಾರಕ್ಕೆ ಅದೇನು ಮುಟ್ಟೇ ಇಲ್ಲ. ದುಡ್ಡು ಲೂಟಿ 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 ಲೂಟಿ. ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಲೂಟಿ, ತಹಸೀಲ್ದಾರ್ ಲೂಟಿ, ಎಲ್ಲದರಲ್ಲೂ ಲೂಟಿ ಮಾಡ್ಕೊಂಡಿದ್ದಾರೆ. ಓಕೆ.